ನಮಸ್ಕಾರ, ಗುಡ್ ಮಾರ್ನಿಂಗ್. ಟೈಮ್ ಬಂದು 10 ಗಂಟೆ 8 ನಿಮಿಷ. ತಾರೀಕು ಬಂದು ಆಗಸ್ಟ್ 29. ನಾವು ಡ್ಯಾನಿಶ್ ವಿಲ್ಲಾ ಕ್ಲಬ್ ಮಹೀಂದ್ರ ರೆಸಾರ್ಟಿಂದ ಬಿಡ್ತಾ ಇದ್ದೀವಿ ಊಟಿನ. ಸೊ ಪಯಣನ ಮತ್ತೆ ಮುಂದುವರಿಸ್ತಾ ಇದ್ದೀವಿ ಬೆಂಗಳೂರು ಕಡೆಗೆ. ಬನ್ನಿ ಹೋಗೋಣ. ಸೊ ಇವಾಗ ಪ್ಲ್ಯಾನ್ ಇರೋದೇನು ಅಂದರೆ ನಮ್ಮದು ಬೆಂಗಳೂರಿಗೆ ಹೋಗೋದು ಆಬ್ವಿಯಸ್ಲಿ. ಬಟ್ ರೋಡ್ ಚೇಂಜ್ ಮಾಡ್ತಾ ಇದ್ದೀವಿ, ರೂಟು. ಇಲ್ಲಿಂದ ಗೆದ್ದೆಗೆ ಹೋಗ್ತೀವಿ. ಗೆದ್ದೆ ಆದಮೇಲೆ ಕೆಳಗಡೆ ಇನ್ನೊಂದು ಊರು ಬರುತ್ತೆ, ಲಾಸ್ಟ್ ಊರು ಊಟಿದು. ಅದಾದಮೇಲೆ ಅಲ್ಲಿಂದ ಮೆಟ್ಟುಪಾಳ್ಯಮಿಂದ ಸತ್ಯಮಂಗಲ ಮೇಲ್ಗಡೆ ಚಾಮರಾಜನಗರದಿಂದ ನಂಜನಗೂಡಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗೋಣ ಅಂತ ರೂಟ್ ಮ್ಯಾಪ್ ಮಾಡಿದ್ದೀನಿ. ಏನಕ್ಕೆ ರೂಟ್ ತೊಗೊತಾ ಇದ್ದೀವಿ ಅಂದರೆ, ಗೆದ್ದೆಗೆ ಹೋಗ್ತೀವಲ್ಲ ಇಲ್ಲಿಂದ, ಸೊ ಮಂಜು ರೋಡ್ ಅಂತ ಅದು ಒಂದು 45 ಹೇರ್ ಪಿನ್ ಬೆಂಡ್ಸ್ ಇದೆಯಂತೆ, ಫಾರೆಸ್ಟ್ ಒಳಗಡೆ ಹೋಗುತ್ತಂತೆ. ರೋಡ್ ಚೆನ್ನಾಗಿದೆಯಂತೆ, ಟ್ರಾಫಿಕ್ ಕಮ್ಮಿ ಇರುತ್ತಂತೆ. ಸೊ ಅದ್ರ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಯಾವತ್ತೂ ರೋಡ್ ಮಾಡಿಲ್ಲ, ಮತ್ತು ಈ ಗೆದ್ದೆ ಕಡೆಯಲ್ಲೇ ಯಾವತ್ತೂ ಹೋಗಿಲ್ಲ. ಸೊ ಹಂಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ. ಸರ್ ಬನ್ನಿ. ಲೌಡೆಲ್ಲ ಬಂದ್ಬಿಟ್ಟು ಲೌಡೆಲ್ ಕಡೆ ಅಲ್ಲ, ಖೇತಿ ಮಂಜೂರ್. ಗೆದ್ದೈ 44 ಕಿಲೋಮೀಟರ್. Deep valley ahead. ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಏರ್ ಪಿನ್ ಬೆಂಡ್ 1/9 9 ಯಾರೂ ಇಲ್ಲ. ನೋಡಿ ಸರ್, ರಾಮಯ್ಯ ಬ್ರಿಡ್ಜ್, ದ ಡ್ಯಾಮು. ರಾಮಯ್ಯ ಬ್ರಿಡ್ಜ್, ಸಾರಿ. ಚೆನ್ನಾಗಿದೆ ಸರ್. ಒಂದು ಫೋಟೋ ಬಂತ. ನೀರಿಲ್ಲ. ಚೆನ್ನಾಗಿದೆ, ಗುಡ್. ವೆದರ್ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಇಲ್ಲಿ ಲೆಫ್ಟ್ ಗೆದ್ದೆಗೆ
ಗೆದ್ದೆಗೆ ಲೆಫ್ಟು, ಕೊಯಂಬತ್ತೂರಿಗೆ ಲೆಫ್ಟು. ಕ್ರಾಸ್ಲೈಡ್ ನೋಡಿ ಸರ್, ಚಿಕ್ಕದಾಗಿ ಚೆನ್ನಾಗಿದೆ. ವಾವ್ ವಾವ್ ವಾವ್, ದಿಸ್ ಇಸ್ ರಿಯಲಿ ನೈಸ್. ಮಲ್ಟಿ ಲೇಯರ್ ಇದೆ ನೋಡಿ. ಏನು ಸರ್? ಮಲ್ಟಿ ಲೇಯರ್ ಇದೆ. ಚೆನ್ನಾಗಿದೆ. ಇನ್ನಷ್ಟೇ ಇನ್ನು ನಮಗೆ ಕೆಲವು ವ್ಯೂ ಇನ್ನು ಬ್ಲಾಕ್ ಇನ್ನು ಹೊಡ್ಕೊಂಡು ಹೋಗ್ಬಿಡೋಣ. ಅಲ್ಲಿ ಏರ್ಪಿನ್ ಬೆಂಡ್ ಬರೋಕ್ಕಿಂತ ಮುಂಚೆ ನಿಲ್ಲಿಸ್ಕೊಂಡು ನಾನು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ, ಒಂದೇ ಒಂದು. ಆಮೇಲೆ ನೆಕ್ಸ್ಟ್ ಫ್ಯೂಲ್ ಸ್ಟೇಷನ್ ಎಲ್ಲಾರು ಸಿಕ್ಕರು. ನೆಕ್ಸ್ಟ್ ಕೆಳಗಡೆ ಅದು ಮೆಟ್ಟುಪಳ್ಳಿ ಮಾತ್ರ. ಇನ್ನು 43 ಇದೆ. ಫೋರ್ತ್ 43 ಕರು ಸ್ಟಾರ್ಟ್ ಆಯ್ತು ಇಲ್ಲಿಂದ. ಹಾಂ, ಇದೆ ಹೇಳಿದ್ದು. ಸಾಕಾಗಿದೆ ಅಲ್ಲ. ಯಾರಾದರೂ ಬಂದರೆ ಹೇಳ್ತೀನಿ ನಾನು. ಯಾರು ಬಂದಿಲ್ಲ ಮುಂದೆ ಅಂದರೆ, ಹೇಳಿಲ್ಲ ಅಂದರೆ ಯಾರು ಬಂದಿಲ್ಲ ಅಂತಂತ. ವಾವ್ ನೋಡಿ ಸರ್, ದಿಸ್ ಈಸ್ ದ ಗುಡ್ ವ್ಯೂ. ವಾವ್. ಟೂ ವೀಲರು ಇಲ್ಲ. ತಗನ್ಸೋ ಪ್ರಕಾರ ನಾವು ಇಳಿಯೋವರೆಗೂ ಒಂದು ಗಾಡಿ ಆಪೋಸಿಟ್ ಬರಲ್ಲ ಅನ್ಸುತ್ತೆ. ಆನೆ ಹ್ಞೂ ಸ್ಮೆಲ್ ಅಲ್ಲ. ಇಲ್ಲಿ ನೋಡಿ ಯಾರೋ ಒಬ್ಬ ಆಸೆ ಇದ್ರಿ 90 ಹ್ಞೂ ಗಾಡಿ ನಿಲ್ಸ್ ಕವರ್ ಹಾಕೋಗಿದ್ವಿ.
ಇಲ್ಲಿ ಅಂದರೆ ರೇರ್ ಬ್ರೇಕ್ ಹಿಡಿತಾ ಇಲ್ವಾ? ಅಂದರೆ ಫೇಡ್ ಆಗ್ತಿದ್ಯಾ? ಹೌದಾ? ಸ್ವಲ್ಪ ನಿಲ್ಸೋಣ ಬನ್ನಿ. ಇಲ್ಲ, ಏನಕ್ಕೆ ಗೊತ್ತಾ, ಅದು ಹೀಟ್ ಆಗಿರುತ್ತೆ ರೇರ್ ಬ್ರೇಕು. ನಾನು ನಿಧಾನಕ್ಕೆ ಹೋಗ್ತೀನಿ. ಹುಷಾರು. ಓಹೋ, ಬಂದ ಒಬ್ಬ. ಅಂದರೆ ಅರ್ಥ ಆಗಲಿಲ್ಲ. ಅಂದರೆ ಹಿಡಿತಿದೆ ಸ್ವಲ್ಪ ಆದ್ರೂ ಬರಲಿಲ್ಲ ನೀವು? ಓಕೆ. ಇಲ್ಲ ಅಂದ್ರೆ ನಿಲ್ಸೋಣ ಬನ್ನಿ, ಅದರಲ್ಲೇನಿದೆ ಒಂದು ಅರ್ಧ ಗಂಟೆ. ಬೇಕಾದ್ರೆ ನೀರು ಹೋಯ್ತೀನಿ ಅದ್ರ ಮೇಲೆ ಸ್ವಲ್ಪ. ನನ್ನಿಂದ ಸ್ವಲ್ಪ ದೂರ ಇರಿ, ನನ್ನಿಂದ ಒಂದು ಕರು ಹಿಂದೆ ಇರಿ ಹೇಳ್ತೀನಿ. ಯಾಕಂದರೆ ನಾನು ಮುಂದೆ ನಿಮಗೆ ಹೇಳ್ಬೋದು ಗಾಡಿ ಯಾವ್ದಾದ್ರು ಬರ್ತಿದೆಯೋ ಇಲ್ವೋ ಅಂತ. ಅಲ್ಲ, ಫ್ರಂಟ್ ಬ್ರೇಕ್ ಕಷ್ಟ ಅಲ್ಲ ಸ್ವಲ್ಪ. ಬನ್ನಿ ತಗೊಳ್ಳಿ, ಯಾರೂ ಇಲ್ಲ. ರೈಟ್ ಕರುನ ಹೇಳ್ತೀನಿ ಮತ್ತೀಗ. ಬನ್ನಿ, ಯಾರೂ ಇಲ್ಲ. ಯಾವುದು ಆಫ್ರಿಕಾ ಟ್ವಿನ್ನ? ಬೇರೆ ಗಾಡಿನ? ಓಕೆ, ಯಾರಿಲ್ಲ. ಕೆಳಗಡೆ ಒಂದು 20 ನಿಮಿಷ, ಒಂದು ಅರ್ಧ ಗಂಟೆ ನಿಲ್ಲಿಸ್ಬೇಡ, ತಣ್ಣಗಾಗಲಿ. ಬನ್ನಿ. ಅದು ಯಾರೂ ಇಲ್ಲ. ಆಗ್ಬಿಟ್ರೆ ಇನ್ನೊಂದೇ ಒಂದು ಏರ್ಪಿನ್ ಬೆಂಡು ಇದೆ, ಲಾಸ್ಟ್ ಇರಬೇಕೇನೋ ಮೋಸ್ಟ್ಲಿ. 37, ಇನ್ನೂ 3, ಇನ್ನೂ 6 ಇದೆ. 43 ಇದು. ಅದು ಒಂದು 9 ಹತ್ತಿರ 50. ಸಾರಿ, ಹುಷಾರು. ಇಲ್ಲಿ ರೋಡ್ ನ್ಯಾರೋ ಆಯಿತು, ಬಟ್ ರೋಡ್ ಮಾತ್ರ ಗೆದ್ದೈ. ಊಟಿ ಲಾಸ್ಟ್ ಊರು ಬೇರೆ ಇನ್ನೊಂದು ಹೇಳಿದ್ರು, ಇದಾದ್ಮೇಲೆ ಇನ್ನೊಂದಿದೆ ಅಂತ. ನೋಡಿ ಸರ್. ಹಾಂ, ಪವರ್ ಜನರೇಷನ್ನು. ಅದೇ ಸಿಸ್ಟಮ್ ಥರ ಇದೆ.
ಯಾರಿಲ್ಲ. ಯಾರೂ ಇಲ್ಲ ಬನ್ನಿ. ಹೌದಾ? ನಾನು ನೋಡಿದೆ, ಕಾಣಿಸ್ಲಿಲ್ಲ. ನೋಡಿ, ಇದೆ ಕೆನರಾ ಪವರ್ ಹೌಸ್. ಗೆದ್ದೆ ಡ್ಯಾಮಿಂದ ನೀರು ಬರೋದನ್ನು ಇಲ್ಲೇ ಪವರ್ ಜನರೇಟ್ ಮಾಡ್ತಾರೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡ್ತಾರೆ. ವ್ಯವಸ್ಥೆ ಪ್ರಕಾರ ಪೈಪಿಂದ ನೀರು ತೊಗೊತಾರೆ, ಅಲ್ಲಿ ಆ ಬ್ಲಾಕಲ್ಲಿ ಪವರ್ ಜನರೇಷನ್ ಆಗುತ್ತೆ, ಆ ನೀರನ್ನ ಆಚೆ ಬಿಡ್ತಾರೆ. ಗುಡ್. ಕೆನಡಾ ಪವರ್ ಹೌಸ್. ಆ ಕಡೆ ಒಂದು 2-3 ಫಾಲ್ಸ್ ಏನೋ ಇದ್ದಂಗಿತ್ತು. ಸರ್ ನಮಸ್ತೆ. Namaskaram. Where are you coming from? ವಿ ಆರ್ ಕಮಿಂಗ್ ಫ್ರಮ್ ಊಟಿ.